ಬಂಧುಗಳೇ, ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿ ಕುಂದರ್ಗಿ ಗ್ರಾಮದಲ್ಲಿ ನಾನು ವಾಸವಾಗಿದ್ದು, ನಮ್ಮೂರು ಜಮಖಂಡಿ ತಾಲೂಕಿನ ಕೌಟಿಗೆ ಗ್ರಾಮ. ಈಗ ಕುಂದರ್ಗಿ ಗ್ರಾಮದ ರಹವಾಸಿಯಾಗಿದ್ದು, ನಮ್ಮ ದೇಶದ ಎಲ್ಲ ಬಹುಜನರೊಂದಿಗೆ ನನ್ನೊಂದಿಷ್ಟು ವಿಚಾರವನ್ನು ಹಂಚಿಕೊಳ್ಳುವುದರ ಸಲುವಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಬಂಧುಗಳೇ, ದಾಸರಲ್ಲಿ ಶ್ರೇಷ್ಠ ದಾಸರು ಕನಕದಾಸರು ಒಂದು ಮಾತನ್ನು ಹೇಳ್ತಾರೆ. ಕುಲವೆಂದು ಬಡದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ, ಸಕಲ ಜೀವಾತ್ಮಕ್ಕೆ ಜಲವೇ ತಾಯಿಯಲ್ಲವೇ ಅಂತ. ಎಲ್ಲ ತಾಯಿಗಳಿಗೂ, ಎಲ್ಲ ಜೀವಿಗಳಿಗೂ ತಾಯಿ ನೀರು ಅಂತಕ್ಕಂಥ ಮಾತನ್ನು ಕನಕದಾಸರು ಹೇಳಿದ್ರಲ್ಲ. ಈ ಮಾತು ನಾನೊಬ್ಬ ಜೀವಶಾಸ್ತ್ರದ ಶಿಕ್ಷಕನಾಗಿ ನನ್ನ ಮನಸ್ಸನ್ನು ಪರಿವರ್ತನೆ ಮಾಡುವುದರಲ್ಲಿ ಬಹಳ ಸಹಾಯಕಾರಿಯಾಯಿತು. ಏಕೆಂದರೆ ಕನಕದಾಸರ ಕಾಲದಲ್ಲಿ ಶಿಕ್ಷಣ ಅನ್ನುವುದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿತ್ತು. ಕನಕದಾಸರು ಶಾಲೆಗೆ ಹೋಗಲಿಲ್ಲ, ಶಾಲೆ ಹಿಂದೂ ಹಾಯಲಿಲ್ಲ, ಮುಂದೂ ಹಾಯಲಿಲ್ಲ. ಆ ಕಾಲಘಟ್ಟದಲ್ಲಿ ಕೇವಲ ಶಿಕ್ಷಣ ಅನ್ನೋದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಅವರು ಎಲ್ಲ ಜೀವಿಗಳಿಗೂ ತಾಯಿ ನೀರು ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಲ. ಈ ಮಾತು ನಾನೊಬ್ಬ ಜೀವಶಾಸ್ತ್ರದ ಶಿಕ್ಷಕನಾಗಿ ವಿಚಾರ ಮಾಡುವಂತೆ ಮಾಡಿತು. ನಾನು ಒಬ್ಬ ಜೀವಶಾಸ್ತ್ರದ ಶಿಕ್ಷಕನಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವಾಗ ಎಲ್ಲ ಜೀವಿಗಳು ಹುಟ್ಟಿರುವುದು ನೀರಿನಲ್ಲಿಯೇ ಅಂತಕ್ಕಂಥ ಜೀವ ವಿಕಾಸ ಪಾಠ ಮಾಡೋ ಕಾಲಕ್ಕೆ ನಾನು ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡ್ತಾಯಿದ್ದೆ. ಪ್ರಾರಂಭದಲ್ಲಿ ಜೀವಿಗಳು ನೀರಿನಲ್ಲಿ ಹುಟ್ಟುಕೊಂಡು ಪ್ರಥಮವಾಗಿ ಕಂಡುಕೊಂಡಿರ್ತಕ್ಕಂಥ ಒಂದು ಪ್ರಾಣಿ ನೀರಿನಲ್ಲಿ ಅಮೀಬಾ, ಯುಗ್ಲೀನಾ, ಪ್ಯಾರಮೇಷಿಯಂ ಹೀಗೆ ಹೇಳ್ತಾ ಅವು ಭಾಳಷ್ಟು ಜೀವಿಗಳು ಸಸ್ಯವರ್ಗ ಆಗಿರ್ಬೋದು, ಪ್ರಾಣಿವರ್ಗ ಆಗಿರ್ಬೋದು, ನೀರಿನಲ್ಲೇ ಬೆಳೆದು ತದನಂತರ ಅವುಗಳು ಭೂಮಿ ಮೇಲೆ ಬಂದು ಅಂತಕ್ಕಂಥ ಇತಿಹಾಸವನ್ನು ಪಾಠ ಮಾಡುವಾಗ ಪ್ರಾರಂಭದಲ್ಲಿ ಅಕಶೇರುಕಗಳು, ಬೆನ್ನೆಲುಬು ಇರದೇ ಇರತಕ್ಕಂಥ ಪ್ರಾಣಿಗಳು ನೀರಿನಲ್ಲಿ ಹುಟ್ಟುಕೊಂಡು ಅವೇ ಅಕಶೇರುಕ ಪ್ರಾಣಿಗಳು ನೀರಿನಲ್ಲಿ ಬೆಳೆದು ವಿಕಾಸ ಹೊಂದಿ ಕಶೇರುಕ ಪ್ರಾಣಿಗಳಾದವು. ಕಶೇರುಕ ಪ್ರಾಣಿಗಳಲ್ಲಿ ಪ್ರಪ್ರಥಮವಾಗಿ ಕಂಡುಕೊಂಡಿರ್ತಕ್ಕಂಥ ಒಂದು ಪ್ರಾಣಿಗಳಂದ್ರೆ ಅವು ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು, ಸಸ್ತನಿಗಳು ಅಂಥೇಳಿ ನಾನು ಒಬ್ಬ ಜೀವಶಾಸ್ತ್ರ ಶಿಕ್ಷಕನಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡ್ತಾಯಿದ್ದೆ. ಅವೇ ಕಶೇರುಕಗಳು ಮುಂದುವರೆದು ಸಸ್ತನಿಗಳು, ಮರದ ಶಿರುಗಳು, ಲಾರ್ವಾಗಳು, ಟಾರ್ಸಿಯರ್ಗಳು, ಪ್ರೈಮೇಟ್ಗಳು, ಮಂಗಗಳು, ಗೋರಿಲ್ಲಾ, ಚಿಂಪಾಂಜಿ ಅವುಗಳ ವಿಕಾಸ ಹೊಂದಿ ಆದಿಮಾನವನ ವಿಕಾಸ ಆಯಿತು. ಈ ರೀತಿಯಾಗಿ ಭೂಮಿಯ ಮೇಲೆ ಮನುಷ್ಯನ ವಿಕಾಸ ಆಯಿತು ಅಂತಕ್ಕಂಥ ಮಾತನ್ನು ನಾನು ಒಬ್ಬ ಜೀವಶಾಸ್ತ್ರದ ಶಿಕ್ಷಕನಾಗಿ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಾಯಿದ್ದೆ ಬಂಧುಗಳೇ. ಹಾಗಾದರೆ ನನಗನ್ನಿಸ್ತಾ ಇದೆ, ಈ ಭೂಮಿಯ ಮೇಲೆ ಮಾನವ ಕುಲಗಳು ಅಂತ ಹೇಳಿ ಒಂದಿರಬೇಕಾಗಿತ್ತು. ಭೂಮಿ ಮೇಲೆ ಮಾನವ ಕುಲ ಅಂತ ಒಂದಿರಬೇಕಾಗಿತ್ತು. ಕನಕದಾಸರ ಪ್ರಕಾರ ಮಾನವ ಕುಲ ಅಂತ ಹೇಳಿ ಒಂದಿರಬೇಕಾಗಿತ್ತು.
ಹಾಗೆ ನಾನು ಪಾಠ ಬೋಧನೆ ಮಾಡುವಾಗ ಒಬ್ಬರು ಯಾದವಾಡ ಕುಮಾರಿ ಯಾದವಾಡ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಮೇಲಿಂದ ಮೇಲೆ ನಾನು ಹಾಡವನ್ನು ಹಾಡಿಸ್ತಾ ಇದ್ದೆ ಕುಂದರಗಿಯಲ್ಲಿ. ಏಸು ಕಾಯಂಗಳ ಕಳೆದು 84 ಲಕ್ಷ ಕೋಟಿ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಶೆ ಬಾಹೋದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು 84 ಲಕ್ಷ ಕೋಟಿ ಜೀವರಾಶಿಯನ್ನು ದಾಟಿ ಬಂದ. ಈ ರೀತಿಯಾಗಿ ಹಾಡವನ್ನು ಮೇಲಿಂದ ಮೇಲೆ ಹಾಡ್ತಾಯಿದ್ರು. ನಾನು 84 ಲಕ್ಷ ಕೋಟಿ ಜೀವರಾಶಿಗಳನ್ನು ದಾಟಿ ಬಂದಿರತಕ್ಕಂಥ ಈ ಶರೀರ ಅಂತಕ್ಕಂಥ ಹಾಡನ್ನು ಕೂಡ ಕನಕದಾಸರೇ ಹಾಡಿದ್ದು. ನಾನು ಹೇಳ್ತಾ ಇದ್ದಿ ಜೀವ ವಿಕಾಸ ಅಂದರೆ ಕೋಟ್ಯಾಂತರ ವರ್ಷಗಳಿಂದ ಸರಳ ಜೀವಿಗಳು ಸಂಕೀರ್ಣಾತ್ಮಕ ರಚನೆಯನ್ನು ಹೊಂದುವ ಒಂದು ಪ್ರಕ್ರಿಯೆಗೆ ಜೀವ ವಿಕಾಸ ಅಂತಾರೋ ಅಂತ ನಾನು ಕಲಿಸ್ತಾ ಇದ್ದೆ ಪಾಠವನ್ನು. ಆದರೆ ದಾಸರು ಎಷ್ಟೋ ಕಾಯಂಗಳು ಕಳೆದು ಅಂದರೆ ಎಷ್ಟೋ ಜೀವಿಗಳ ದೇಹಗಳು ನಶಿಸಿ ಹೋಗಿ ಅಂತ ಅದರ ಅರ್ಥ. ಏಸೋ ಕಾಯಂಗಳ ಕಳೆದು 84 ಲಕ್ಷ ಕೋಟಿ ಜೀವರಾಶಿಗಳನ್ನು ದಾಟಿ ಬಂದ ಈ ಶರೀರ ಅಂಥೇಳಿ ಕನಕದಾಸರು ಹೇಳ್ತಾರಂದಾಗ, ನಾನು ಭಾರತ ದೇಶದ ಮೊದಲ ಜೀವಶಾಸ್ತ್ರಜ್ಞ ವಿಜ್ಞಾನಿಗಳು ಯಾರಂದರೆ ನಾನು ಕನಕದಾಸರಂತ ನಾನು ನಂಬ್ಕೊಂಡಿದ್ದೀನಿ ಬಂಧುಗಳೇ. ಹಾಗೆ ನಾನು ಈ ರೀತಿಯಾಗಿ ಮಾನವನ ಬಗ್ಗೆ ವಿಕಾಸ ಮನುಕುಲಗಳ ಬಗ್ಗೆ ಅಧ್ಯಯನ ಮಾಡುವಾಗ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನು ಓದ್ತಾ ಇರುವಾಗ ನನಗೊಬ್ಬರು ಬೆಳಗಾವಿ ಜಿಲ್ಲೆಯ ರವಿ ಚೌಹಾಣ್ ಅಂತಕ್ಕಂಥ ಒಬ್ಬರು ಅಂಬೇಡ್ಕರ್ವಾದಿಗಳು ಸಂಪರ್ಕ ಆಯಿತು ಬಂಧುಗಳೇ. ಯಾವಾಗ ರವಿ ಚೌಹಾಣ್ ಅವರ ಸಂಪರ್ಕ ನನಗೆ ಬಂತೋ, ಅವರಿಂದ ನನಗೆ ಒಂದು ವಿದ್ಯೆ ಸಿಕ್ತೋ, ಆವಾಗಿನಿಂದ ನಾನು ಇಡೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯಿಂದ ಹಿಡ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಕೀಯ ಚಳುವಳಿವರೆಗೆ ಕೂಡ ನಾನು ಅಂಬೇಡ್ಕರ್ ಪುಸ್ತಕಗಳನ್ನು ಓದ್ತಕ್ಕಂಥ ಪ್ರಸಂಗ ಬಂತು ಬಂಧುಗಳೇ. ನಾನು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಓದಲು ಪ್ರಾರಂಭವಾದ ನಂತರ ನನ್ನ ಮನಸ್ಸು ಪೂರ್ತಿಯಾಗಿ ಪರಿವರ್ತನೆಗೊಂಡು ಈ ದೇಶಕ್ಕೆ ಬುದ್ಧ, ಬಸವಣ್ಣವರು, ಅಂಬೇಡ್ಕರ್ ಅವರು, ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜರು, ರಾಮಸ್ವಾಮಿ ಪೇರಿಯಾರ್ ನಾಯ್ಕರು, ನಾರಾಯಣ ಗುರು, ನಾಲ್ವಡಿ ಕೃಷ್ಣರು ಒಡೆಯರು, ಈ ರೀತಿಯಾಗಿ ಹಾಗೆ ಕನಕದಾಸರು ಯಾರು, ಹಾಗೆ ಮೊಹಮ್ಮದ್ ಪೈಗಂಬರ್ ಯಾರು, ಹಾಗೆ ಟಿಪ್ಪು ಯಾರು, ಇವರ ಬಗ್ಗೆ ಎಲ್ಲವನ್ನೂ ಕೂಡ ಓದ್ತಕ್ಕಂಥ ಪ್ರಸಂಗ ನನಗೆ ಬಂತು ಬಂಧುಗಳೇ. ಹೀಗಾಗಿ ನಾನು ಕುರಾನನ್ನು ಕೂಡ ತರಿಸ್ಕೊಳ್ತಕ್ಕಂಥ ಸಂದರ್ಭ ಬಂತು, ಬೈಬಲನ್ನು ಕೂಡ ಕೊಂಡ್ಕೊಳ್ತಕ್ಕಂಥ ಪ್ರಸಂಗ ಬಂತು, ಬೌದ್ಧ ಚರಿತ್ರೆಯನ್ನು ಓದ್ತಕ್ಕಂಥ ಪ್ರಸಂಗ ಬಂತು. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಬರೆದಂಥ ಹಲವು ಪುಸ್ತಕಗಳನ್ನು ಕೂಡ ಓದ್ತಕ್ಕಂಥ ಪ್ರಸಂಗ ಬಂತು. ಬಸವಣ್ಣವರ ಜೀವನ ಚರಿತ್ರೆ, ಬಸವಣ್ಣವರ ವಚನಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಸಂಗ ಬಂತು. ಈ ಎಲ್ಲ ಮೇಧಾವಿಗಳ ಪುಸ್ತಕಗಳನ್ನು ಓದಿ ನಾನೂ ಕೂಡ ಏನಪ್ಪ ಅಂದರೆ ಒಂದು ಇವ್ರ ದಾರಿಯಲ್ಲಿ ನಡಿಬೇಕು ಮತ್ತು ಇವರು ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಹೇಳಿದಾರಂದಾಗ ಈ ದೇಶದ ಸತ್ಯವನ್ನು ಇನ್ನಷ್ಟು ಅಧ್ಯಯನ ಮಾಡಿ ನನ್ನ ಜನರ ಮುಂದೆ ಹೇಳಬೇಕು ಅಂತಕ್ಕಂಥ ಒಂದು ತೀರ್ಮಾನದಿಂದ ನಾನು ಈ ಬಹುಜನ ಚಳುವಳಿ ಅಂತಕ್ಕಂಥ ಚಳುವಳಿಯಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ ಬಂಧುಗಳೇ. ನಾನು ಇನ್ನು ಮುಂದೆ ಈ ಬಹುಜನ ಚಳುವಳಿ ಅಂದರೆ ಏನು, ಬಹುಜನ ಚಳುವಳಿಯಲ್ಲಿ ಬರ್ತಕ್ಕಂಥ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ಪುಸ್ತಕಗಳಲ್ಲಿರ್ತಕ್ಕಂಥ ಚರಿತ್ರೆಯಲ್ಲಿ ಶೂದ್ರರು ಯಾರು, ಆರ್ಯರು ಯಾರು, ಆರ್ಯರು ಎಲ್ಲಿಂದ ಬಂದರು, ಆರ್ಯರು ನಮ್ಮ ದೇಶಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನರು ಯಾರು, ಇವತ್ತು ಅವರು ಎಲ್ಲಿದ್ದಾರೆ, ಅವರನ್ನು ಏನಂತ ಕರೀತಾರೆ, ಹಾಗೆ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಯಾವುವು, ಅದರೆಲ್ಲ ಮಾಲಕರು ಯಾರು ಅಂತಕ್ಕಂಥ ಒಂದು ಸಂಚಿಕೆಯನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ತಮ್ಮೆದುರಿಗೆ ಒಂದೊಂದಾಗಿ ಹೇಳ ಬಯಸುತ್ತೇನೆ ಬಂಧುಗಳೇ.